ಆತ್ಮೀಯರೇ, ಎಮ್ ಎಸ್ ಚಾನಲ್ಗೆ ಸುಸ್ವಾಗತ. ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಸಾಧಕರ ಸ್ಮರಣೆ ಮತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಣೆ. ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿ ಶಿಕ್ಷಣವೇ ಸಂಜೀವಿನಿ ಎಂಬುದನ್ನು ಅರಿತಿದ್ದ ವಿಶ್ವೇಶ್ವರಯ್ಯ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು ಎಂದು ಚಿಂತಾಮಣಿ ನಗರದ ಬಾಲಕರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಭಾಷಾ ಉಪನ್ಯಾಸಕರಾದ ಯರಮರೆಡ್ಡಿ ವೆಂಕಟರಮಣಪ್ಪನವರು ಅಭಿಪ್ರಾಯಪಟ್ಟರು. ಇಂದು ಚಿಂತಾಮಣಿ ನಗರದ ಶಂಕರಮಠ ರಸ್ತೆಯ ವಿವೇಕ ಜಾಗೃತ ಬಳಗದ ಭಜನೆ ಮಂದಿರದಲ್ಲಿ ಸಾಧಕರ ಸ್ಮರಣೆ ಮತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಡಿ ಆಯೋಜಿಸಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಮತ್ತು ಜಿಲ್ಲೆಯ ಹೆಮ್ಮೆಯ ಪುತ್ರ, ವಿಶ್ವ ಕಂಡ ಅತ್ಯುತ್ತಮ ಇಂಜಿನಿಯರ್ ವಿಶ್ವೇಶ್ವರಯ್ಯನವರ 165ನೇ ಜನ್ಮದಿನಾಚರಣೆಯಲ್ಲಿ ಮಾತನಾಡಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗಬಾರದು, ಎಲ್ಲರ ಜನ್ಮಸಿದ್ಧ ಹಕ್ಕು ಆಗಬೇಕು ಎಂದು ಮನಗೊಂಡು ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ಜಾರಿಗೆ ತಂದರು. ಉನ್ನತ ಶಿಕ್ಷಣಕ್ಕಾಗಿ ಮೈಸೂರು ವಿಶ್ವವಿದ್ಯಾನಿಲಯ, ತಾಂತ್ರಿಕ ಶಿಕ್ಷಣಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪಿಸಿದ್ದು ಇವರ ಮಹತ್ವದ ಸಾಧನೆ. ಕೈಗಾರಿಕೆಗಳಲ್ಲದೆ ಅವನತಿ ಎಂಬ ಘೋಷಣೆ ಮಾಡಿ ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿ, ನೀರಾವರಿ ಯೋಜನೆಗಳನ್ನು ರೂಪಿಸಿ ಮೈಸೂರು ಸಂಸ್ಥಾನವನ್ನು ಮಾದರಿ ಮೈಸೂರನ್ನಾಗಿ ಮಾಡಿದರು. ಸರಳ ಜೀವನದ ಶಿಸ್ತಿನ ಸಿಪಾಯಿಯಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅಂತಾರಾಷ್ಟ್ರೀಯ ಮಟ್ಟದ ಇಂಜಿನಿಯರ್ ಆಗಿ ವಿಶ್ವಮಾನ್ಯರಾಗಿದ್ದು, ಇವರ ಕಾರ್ಯ ಪ್ರವೃತ್ತಿಯನ್ನು, ಆದರ್ಶಗಳನ್ನು ಇಂದಿನ ಯುವ ಸಮಾಜ ಪಾಲಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಂಚಾರ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಂ ಶಿವಣ್ಣನವರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಘಟಕ ಇತ್ತೀಚಿನ ದಿನಗಳಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಇದು ಉತ್ತಮವಾದ ಬೆಳವಣಿಗೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಭಿನಂದನೆಗಳು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಪದಾಧಿಕಾರಿಗಳು ಕನ್ನಡ ಅಭಿಮಾನಿಗಳನ್ನು ಕರೆತರಬೇಕು. ನಾವೆಲ್ಲರೂ ಕನ್ನಡಾಂಬೆಯ ಸೇವೆಗೆ ಸಿದ್ಧರಾಗಿರಬೇಕು. ಚಿಂತಾಮಣಿ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಲು ಸಂಬಂಧಿಸಿದವರಿಗೆ ಮನವಿ ಪತ್ರ ನೀಡಲು ಒತ್ತಾಯಿಸಿದರು. ಕೆಂಚಾರ್ಲಹಳ್ಳಿ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕರಾದ ರವಿಕುಮಾರ್ ಸರ್ ಅವರು ಮಾತನಾಡಿ, ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರಲ್ಲಿ ಒಬ್ಬರು ಕೈಗಾರಿಕಾ ಮತ್ತು ಬೌದ್ಧಿಕ ನಾಯಕರಾದರೆ ಇನ್ನೊಬ್ಬರು ಜ್ಞಾನ ಮತ್ತು ಸಂಸ್ಕೃತಿಯ ಬಲವನ್ನು ನೀಡಿದವರು. ಇಬ್ಬರು ನಾಯಕರಲ್ಲಿ ಇದ್ದದ್ದು ರಾಷ್ಟ್ರದ ಅಭಿವೃದ್ಧಿಯ ಗುರಿ, ದೂರದೃಷ್ಟಿ ಮತ್ತು ಸಮರ್ಪಣಾ ಭಾವ, ನೈತಿಕ ಮೌಲ್ಯಗಳು ಹಾಗೂ ತಮ್ಮ ವೈಯಕ್ತಿಕ ಲಾಭಕ್ಕಿಂತ ದೇಶದ ಪ್ರಗತಿಗೆ ಆದ್ಯತೆ ನೀಡಿದರು. ಇಬ್ಬರೂ ಸಹ ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ ಮಹಾನ್ ವ್ಯಕ್ತಿಗಳು ಎಂದರು. ಕಸಾಪ ಅಧ್ಯಕ್ಷ ಶ್ರೀನಿವಾಸನ್ ಎನ್.ವಿ. ಪ್ರಾಸ್ತಾವಿಕ ನುಡಿಯಲ್ಲಿ ಮುಂದಿನ ದಿನಮಾನಗಳ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು. ಸೆಪ್ಟೆಂಬರ್ 15ನೇ ವಿಶೇಷ ದಿನವಾಗಿದ್ದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಮಹತ್ವವನ್ನು ತಿಳಿಸಿದರು. ಹಾಗೂ ಕನ್ನಡ ಚಿತ್ರರಂಗದ ಪ್ರಸಿದ್ಧ ಕಲಾವಿದರಾದ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಬಿ. ಸರೋಜಾದೇವಿರವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದು, ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ಅಪಘಾತದಲ್ಲಿ ಮೃತರಾದವರಿಗೆ 2 ನಿಮಿಷಗಳ ಮೌನಾಚರಣೆ ಮಾಡಲಾಯಿತು. ಕಾಗತಿ ವಿ. ವೆಂಕಟರತ್ನಂ ಎಂ. ವಿಶ್ವೇಶ್ವರಯ್ಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ ಜೀವನ ಮತ್ತು ಸಾಧನೆಗಳನ್ನು ಕುರಿತು ಮಾತನಾಡಿದರು. ರಾಧಾಕೃಷ್ಣನ್ರವರು ರಷ್ಯಾ ದೇಶಕ್ಕೆ ಭಾರತದ ರಾಯಭಾರಿಯಾಗಿ ಭಾರತ ಮತ್ತು ರಷ್ಯಾದ ಸಂಬಂಧಗಳನ್ನು ಬೆಸೆಯುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು ಎಂದು ಸ್ಟಾಲಿನ್ರವರೊಂದಿಗಿನ ಸಂಬಂಧ ಇಂದು ಫಲ ಕೊಡುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಎಸ್.ಎಫ್.ಎಸ್. ಶಾಲೆಯ ಶಿಕ್ಷಕರಾದ ಸುರೇಶ್ ರವರು, ಇರ್ಗಂಪಲ್ಲಿಯ ವೆಂಕಟರಮಣಪ್ಪನವರು ಮತ್ತು ಎಂ.ವೈ. ನಂಜುಂಡಗೌಡರು ಕನ್ನಡ ಗೀತೆಗಳನ್ನು ಹಾಡುವುದರ ಮೂಲಕ ಗಾಯನ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದರು. ಇರ್ಗಂಪಲ್ಲಿ ವೆಂಕಟರಮಣಪ್ಪನವರು ಪ್ರಾರ್ಥಿಸಿದರು. ವೆಂಕಟೇಶ್ ಅವರು ಸ್ವಾಗತಿಸಿದರು. ಡಿ. ವಿ. ಶಂಕರರೆಡ್ಡಿರವರು ವಂದಿಸಿದರು. ಇಡೀ ಕಾರ್ಯಕ್ರಮವನ್ನು ಟಿ. ಎಂ. ಈಶ್ವರ್ ಸಿಂಗ್ ಅವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ವಿ. ವೆಂಕಟರತ್ನಂ, ಕಸಾಪ ಗೌರವಾಧ್ಯಕ್ಷ ಹಾಗೂ ಸರ್ಕಾರಿ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಆರ್. ಮಂಜುನಾಥ್,
ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀನಿವಾಸನ್ NV, ಕಾರ್ಯದರ್ಶಿ ಕುಂಟಿಗಡ್ಡೆ M. ಲಕ್ಷ್ಮಣ್, SFS ಸುರೇಶ್, ಕಾರ್ಯದರ್ಶಿಗಳಾದ V. ರಮೇಶ್, ಮಾಜಿ ಅಧ್ಯಕ್ಷರಾದ ಮು. ಪಾಪಣ್ಣನವರು, ಉಪಾಧ್ಯಕ್ಷರಾದ N. ಬೇಟರಾಯಪ್ಪ, CV. ನಾಗರಾಜು, ಕರಬೆ R. ನಾಗರಾಜು, ಆರೋಗ್ಯ ಇಲಾಖೆ ಸರಸ್ವತಮ್ಮ, TM. ಈಶ್ವರ್ ಸಿಂಗ್, ವೆಂಕಟೇಶ್ KM, ರೆಡ್ಡಿ ರಮೇಶ್, ರಾಜಶೇಖರ್ ಯಾಗಂಟಿ, RN. ಶ್ರೀಹರಿ, ಪ್ರೌಢಶಾಲಾ ಶಿಕ್ಷಕರಾದ S. ರಘುನಾಥ್ ಮತ್ತು ರವಿಕುಮಾರ್, MY. ನಂಜುಂಡೇಗೌಡ, DV. ಶಂಕರೆಡ್ಡಿ, KS. ನೂರುಲ್ಲಾ, ಶೀಮಾ ಮಂಜುನಾಥ್, M. ಕೋನಪ್ಪ, B. ವಿಶ್ವನಾಥ್, ಸತ್ಯನಾರಾಯಣ ಉಪಸ್ಥಿತರಿದ್ದರು. ಡಾಕ್ಟರೇಟ್ ತಗೊಳ್ಳುವಂಥ ಪರಿಸ್ಥಿತಿಗಳಲ್ಲಿ ಅವ್ರಿಗೆ ವಿಶ್ವವಿದ್ಯಾಲಯ ಕರೆದು ಡಾಕ್ಟರೇಟ್ ಕೊಟ್ಟಿದೆ. ಅದು ಓದ್ತಾ ಇದ್ದರೆ ನನಗೆ ಮೈ ಜುಮ್ ಅನ್ನುತ್ತೆ. ಇಂಥ ಮಹಾನ್ ಭಾವರು ಅದರಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ನೋಡ್ಕೊಂಬಂದೆ. ಕಲ್ಕಟ್ಟ ವಿಶ್ವವಿದ್ಯಾಲಯ, ಪಾಟ್ನಾ ವಿಶ್ವವಿದ್ಯಾಲಯ, ಅಲಹಾಬಾದ್ ವಿಶ್ವವಿದ್ಯಾಲಯಗಳು ಇವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಅಂತ ಇವರಿಗೆ ಬಿರುದು ಕೊಡ್ತದೆ. ಆಮೇಲೆ ಬಾದೇಶ್ವರ, ಮುಂಬೈ ವಿಶ್ವವಿದ್ಯಾಲಯ, ವಿಶೇಷವಾಗಿ ಮೈಸೂರು ವಿಶ್ವವಿದ್ಯಾಲಯವು ಕೂಡ ಇವರಿಗೆ ಡಾಕ್ಟರ್ ಆಫ್ ಲಾಸ್ ಅನ್ನುವಂಥ ಪದವಿಯನ್ನು ಕೊಡ್ತದೆ. ಅದಕ್ಕಿಂತ ಹೆಚ್ಚಿಗೆ 1955ರಲ್ಲೇ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮತ್ತು ಸರ್ ಅನ್ನುವಂಥ ಅವ್ರ ಮುಂದೆ ಇದೆಯಲ್ಲ ಈ ಒಂದು ಪ್ರಶಸ್ತಿಗಳೆಲ್ಲ ಕೂಡ ಅವ್ರಿಗೆ ಸಿಕ್ಕಿದೆ. ಇಂಥ ಮಹಾನ್ ವ್ಯಕ್ತಿಗಳು ನಮ್ಮ ಜಿಲ್ಲೆಯವರಾಗಿ ಮುದ್ದೇನಹಳ್ಳಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಇಂಥ ದೊಡ್ಡ ಸೇವೆಯನ್ನು ಮಾಡಿ ಇಡೀ ನಮ್ಮ ಮೈಸೂರು ಸಂಸ್ಥಾನಕ್ಕೆ, ನಮ್ಮ ಕರ್ನಾಟಕಕ್ಕೆ ಒಂದು ಅಡಿಪಾಯವನ್ನು ಹಾಕ್ಕೊಟ್ಟು ಇಡೀ ನಮ್ಮ ಕನ್ನಡ ಸಾಹಿತ್ಯವೂ ಬೆಳೆಯೋದಕ್ಕೆ ಪ್ರೋತ್ಸಾಹ ಮತ್ತು ಎಲ್ಲ ಕೈಗಾರಿಕೆಗಳೆಲ್ಲವೂ ಕೂಡ ಇಷ್ಟು ಪ್ರಸಿದ್ಧಿ ಆಗೋದಕ್ಕೆ ಅವರೇ ಮೂಲ ಕಾರಣ. ವಿಶ್ವವಿದ್ಯಾಲಯಗಳು ಈ ರೀತಿ ಬೆಳೆಯೋದಕ್ಕೆ ಅವರೇ ಮೂಲ ಕಾರಣ. ಅಂಥ ಮಹಾನ್ ವಿದ್ವನ್ಮುನಿ ಆಗಿರುವಂತಹ, ತಜ್ಞರಾಗಿದ್ದಂತಹ, ಆಮೇಲೆ ಇವರ ಕಾರ್ಯ ಪ್ರವೃತ್ತಿ ಅಂದರೆ ಇವರು ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ರು ಅನ್ನೋದಕ್ಕೆ ಒಂದು ಘಟನೆ ಅವರು ಹೇಳ್ತಾರೆ. ಈಗ ಒಬ್ಬ ಹುಡುಗನಿಗೆ ಅವರ ಅಣ್ಣನ ಮಗನಿಗೆ ಫೀಸ್ ಕೊಡ್ತಾ ಇದ್ರಂತೆ. ನೀನು ಇಷ್ಟೊತ್ತಿಗೆ ಬಂದರೆ ನಿನಗೆ ಫೀಸ್ ಕೊಡ್ತೀನಪ್ಪ ಅಂತ ಹೇಳಿದ್ರಂತೆ ದಿವಾನರಾಗಿದ್ದ ಸಂದರ್ಭದಲ್ಲಿ. ಆ ಹುಡುಗ ಸ್ವಲ್ಪ ಅಲ್ಲಿ ತಿರುಗಾಡ್ಕೊಂಡು ಹೋಗಿ ಒಂದು 3/4 ಗಂಟೆ ಲೇಟಾಗಿ ಹೋಗಿದ್ದಾರೆ. 100 ರೂಪಾಯಿ ಕೊಡ್ತಾ ಇದ್ದಂತ 25 ರೂಪಾಯಿ ಕಳಿಸಿದ್ರು. ಯಾಕೆ ನೀವು ಯಾವಾಗ 100 ರೂಪಾಯಿ ಕೊಡ್ತಾ ಇದ್ರಲ್ಲ ಅಂತಂದರೆ ನೀನು ಲೇಟಾಗಿ ಬಂದಿದ್ದೀಯ, 75 ನಿಮಿಷ ಲೇಟಾಗಿ ಬಂದಿದ್ಯಾ. ಅಂದರೆ ಜೀವನದಲ್ಲಿ ಸಮಯವೇ ನಿಮಗೆ ಜೀವನ, ಸಮಯವೇ ಹಣಕ್ಕಿಂತ ಹೆಚ್ಚು. ಸಮಯಕ್ಕೆ ಅಷ್ಟು ನಾವು ಮೌಲ್ಯ ಕೊಟ್ಟಾಗ ಸಮಯ ನಮ್ಮನ್ನು ಬೆಳೆಸ್ತದೆ ಅಂಥೇಳಿ ಅವರ ಒಂದು ಮೊಮ್ಮಗ ತನ್ನ ಜೀವನ ಚರಿತ್ರೆಯಲ್ಲಿ ಒಂದು ಕಡೆ ಹೇಳಿದ್ದಾರೆ. ಇಂಥವರ ಒಂದು ಸ್ಮರಣೆಯನ್ನು ವಿಶ್ವೇಶ್ವರಯ್ಯನವರು ಒಂದು ಸ್ಮರಣೆಯನ್ನು ಮಾತಾಡೋದಕ್ಕೆ ಮತ್ತೆ ಇನ್ನೊಂದು ಸರಿ ಅವರನ್ನು ಮೆಲುಕು ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದವನ್ನು ತಿಳಿಸಿ, ಆದ್ದರಿಂದ ಇವರ ಜೀವನ ಚರಿತ್ರೆಯನ್ನು ನಾನು ಹೇಳಿದ್ನಲ್ಲ, ದೊಡ್ಡ ಆನೆಯಷ್ಟು ವ್ಯಕ್ತಿತ್ವ ನಾವು ಒಂದು ಸಣ್ಣ ಒಂದು 10-15 ನಿಮಿಷದಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೆಲವು ವಿಚಾರಗಳು ನಾವು ಅಲ್ಲಿ ಚರ್ಚೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಅದನ್ನು ಜಾಸ್ತಿ ಹೇಳಿದ್ರು ಕೂಡ ಬೋರ್ ಆಗುತ್ತೆ ಅಂಥೇಳಿ ಸಂದರ್ಭದಲ್ಲಿ ಹೇಳ್ತಾ ಈ 4-5 ವಿಚಾರಗಳು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮಂಥವ್ರು ಎಲ್ಲರಿಗೂ ವಂದಿಸಿ ನಾನು ಮಾತಾಡ್ತೀನಿ. ಈ 2 ಮಹಾನ್ ವ್ಯಕ್ತಿತ್ವಗಳ ಪರಿಚಯವನ್ನು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಬದುಕು, ಬರಹ ಮತ್ತು ಸಾಧನೆಗಳನ್ನು ನಮ್ಮೆಲ್ಲರ ಮುಂದೆ ಅತ್ಯಂತ ಚಿತ್ತಾಕರ್ಷಕವಾಗಿ ಮನಮುಟ್ಟುವಂತೆ ವ್ಯಕ್ತಪಡಿಸಿದಂತಹ ಶ್ರೀಯುತ ಯರಮರಡ್ಡಹಳ್ಳಿ ವೆಂಕಟಪ್ಪ ಸರ್ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ರಾಶಿಗಳಂತೆ ಹಾಲ್ಗಡಲ ಅಲೆಯಂತೆ ಆಗಸದೆ ತೇಲುತ್ತಿದೆ ಮೋಡ, ನೆರೆನೋಟ ಹರಿದಂತೆ ಪಸರಿಸಿಹ ಗಿರಿಪಂಕ್ತಿ, ಹಸಿ ಹಸಿರು ವನರಾಜಿ ನೋಡ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ತಾಯಿ ತುಂಗಭದ್ರೇ ಹರಿಯುತಿಹಳು ಇಲ್ಲಿ,
ಜ್ಞಾನಿಗಳು ಇಲ್ಲಿ ಮಾನವನ ಪಾಪವನ್ನು ಕಳೆವ ಕಲ್ಪವಲ್ಲಿ, ಮಾನವನ ಪಾಪವನ್ನು ಕಳೆವ ಕಲ್ಪವಲ್ಲಿ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ. ದೇವ ವಿರೂಪಾಕ್ಷ ಈವ ನಮಗೆ ರಕ್ಷಾ, ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ, ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ. ಕಡಿದು ಸುತ್ತಮುತ್ತಲಿದ್ದ ಗೊಂಡಾರಣ್ಯ ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ, ಹಕ್ಕ ಬುಕ್ಕರಾಳಿ ಭವ್ಯತೆಯನ್ನು ತಾಳಿ ದಿಕ್ಕು ದಿಕ್ಕು ಶಾಂತಿ ಸುಖದ ಕಹಳೆಯು ಕೇಳಿ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ. ಸುಂದರವಾದಂತಹ ಕಂಠದಿಂದ ಅತ್ಯುತ್ತಮವಾದಂತಹ ಒಂದು ಗೀತೆಯನ್ನು ಹಾಡಿ ನಮ್ಮ ಎಲ್ಲ ಕ್ರೀಡೆಗಳಿಗೆ ಮುಖವನ್ನು ಕೊಟ್ಟಂತಹ ಎಸ್ ಸುರೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡು ನಮ್ಮ ಏಗಂಪಲ್ಲಿ ವೆಂಕಟರಮಣಪ್ಪ ಸರ್ ಅವರು ಶಿಕ್ಷಕರಾಗಿದ್ದ, ಅನುಕರಣೀಯ ಮಾನವರಾಗಿದ್ದ, ಅಸಾಧಾರಣ ಪ್ರತಿಭಾವಂತರಾಗಿದ್ದ, ಶ್ರೇಷ್ಠ ತತ್ವಜ್ಞಾನಿಯಾಗಿದ್ದ, ರಾಜತಾಂತ್ರಿಕನಾಗಿದ್ದ, ಶಿಕ್ಷಣ ತಜ್ಞನಾಗಿದ್ದ, ವಿಶ್ವಮಣರಾಗಿದ್ದ, ಶಿಸ್ತಿನ ಸಿಪಾಯಿಯಾಗಿದ್ದ, ಅಸಾಧಾರಣ ವಾಗ್ಮಿಯೂ ಆಗಿದ್ದ, ವಿಭೂತಿ ಪುರುಷರಾಗಿ ವಿಜೃಂಭಿಸಿದ, ಭಾರತ ರತ್ನ ಪ್ರಶಸ್ತಿ ಗಳಿಸಿದ ಹಾಗೂ ಭಾರತೀಯರೆಲ್ಲರಿಗೂ ಸ್ಮರಣಿ ಅನೇಕ ಹಿರಿಯ ಚೇತನಗಳಲ್ಲಿ ಮುಂಚೂಣಿಯಲ್ಲಿದ್ದ ವ್ಯಕ್ತಿಯ ಜನ್ಮ ದಿನಾಚರಣೆ. ಅದು ಆ ದಿನಾಚರಣೆಯ ಸರ್ವೇಪಲ್ಲಿ ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನ. ಅದನ್ನೇ ಶಿಕ್ಷಣ ದಿನಾಚರಣೆ ಅಂತಾರೆ. ಈಗ ಸಮಯ ಇಲ್ಲ, ಅದಕ್ಕೋಸ್ಕರ ಶಿಕ್ಷಣ ದಿನಾಚರಣೆಯ ಬಗ್ಗೆ ಒಂದು ಗೀತೆಯನ್ನು ಹೇಳಿ. ಜನ್ಮದಾತನು ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನು, ಶಿಕ್ಷಕನಿಲ್ಲದ ವಿದ್ಯೆ ಯಾವುದು ಸಫಲವಾಗದು, ಮೂಲ ಶಿಕ್ಷಣದ ಗುರಿಯನ್ನು ಯಾರು ಮರೆಯಬಾರದು, ಯಾರು ಮರೆಯಬಾರದು. ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನು, ಶಿಕ್ಷಕನಿಲ್ಲದ ವಿದ್ಯೆ ಯಾವುದು ಸಫಲವಾಗದು, ಮೂಲ ಶಿಕ್ಷಣದ ಗುರಿಯನ್ನು ಯಾರು ಮರೆಯಬಾರದು, ಯಾರು ಮರೆಯಬಾರದು. ಶಾಲೆಗೆ ಬಂದಡೆ ಮನೆಯ ಚಿಂತೆಯ ದೂರವಿಡುವನು, ಮಕ್ಕಳ ಜೊತೆಯಲ್ಲಿ ಸರಸವಾಡುತ್ತಾ ಕಷ್ಟವ ಮರೆವನು, ಮುದ್ದಿನ ಮಕ್ಕಳ ತೊದಲಿ ನೊಡನೆ ಮನಸ್ಸು ಕೊಲ್ವನು, ತಾನು ಮನಸ್ಸು ಕೊಲ್ವನು. ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನು, ಶಿಕ್ಷಕನಿಲ್ಲದೆ ವಿದ್ಯೆ ಯಾವುದು ಸಫಲವಾಗದು, ಮೂಲ ಶಿಕ್ಷಣದ ಗುರಿಯನ್ನು ಯಾರು ಮರೆಯಬಾರದು, ಯಾರು ಮರೆಯಬಾರದು. ಬಡವನೆ ಬರಲಿ ಬಲ್ಲಿದನಿರಲಿ ಭೇದ ತೋರ್ವನು, ಜಾತಿ ಮತಗಳ ಎನಿಸದೆ ತಾನು ಬೋಧನೆ ಮಾಡುವನು, ಎಲ್ಲರೂ ಒಂದೇ ಎಂಬುದನ್ನರಿತು ಪಾಠ ಹೇಳುವನು, ತಾನು ಪಾಠ ಹೇಳುವನು. ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನು, ಶಿಕ್ಷಕನಿಲ್ಲದೆ ವಿದ್ಯೆ ಯಾವುದು ಸಫಲವಾಗದು, ಮೂಲ ಶಿಕ್ಷಣದ ಗುರಿಯನ್ನು ಯಾರು ಮರೆಯಬಾರದು, ಯಾರು ಮರೆಯಬಾರದು. ಗಾಂಧಿ ಮಹಾತ್ಮರ ರವೀಂದ್ರನಾಥರ ಜಾಡು ಹಿಡಿವನು, ಟಿಪ್ಪಣಿ ಬರೆಯುತ್ತ ನಿತ್ಯವೂ ತಾನು ಶಾಲೆ ಸೇರುವನು, ಮುದ್ದಿನ ಮಕ್ಕಳ ಪ್ರಗತಿಯ ಕಂಡು ಹೆಮ್ಮೆ ಪಡುವನು, ತಾನು ಹೆಮ್ಮೆ ಪಡುವನು.
ಶಿಕ್ಷಕನಾದರೂ ವಿದ್ಯೆಗೆ ತಾನು ಜನ್ಮದಾತನು. ಶಿಕ್ಷಕನಿಲ್ಲದ ವಿದ್ಯೆ ಯಾವುದು ಸಫಲವಾಗದು. ಮೂಲ ಶಿಕ್ಷಣದ ಗುರಿಯನ್ನು ಯಾರು ಮರೆಯಬಾರದು, ಯಾರು ಮರೆಯಬಾರದು. ಅದಕ್ಕೆ ಎಲ್ಲ ಹೃದಯವಂತಿಕೆ ಅನ್ನೋದಿರಬೇಕು. ಶಿಕ್ಷಕರ ಗುಣಗಾನ ಮಾಡುತ್ತಾ ಹಾಡನ್ನು ಹಾಡಿದಂತಹ ನಮ್ಮ ಯಗಂಪಲ್ಲಿ ವೆಂಕಟರಮಣಪ್ಪ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ನಂಜುಂಡೇಗೌಡರು ಬಂಧುಗಳು ಶಿಕ್ಷಕರು ಹಾಡನ್ನು ಹಾಡ್ತಾರೆ. ಅನಂತರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತೋ ಭಕುತಿ. ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತೋ ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಕೊರಳಲು ಮಾಲೆ ಧರಿಸಿದರೇನು ಬೆರಳಲು ಜಪಮಣಿ ಹೆಣಿಸಿದರೇನು. ಕೊರಳಲು ಮಾಲೆ ಧರಿಸಿದರೇನು ಬೆರಳಲು ಜಪಮಣಿ ಹೆಣಿಸಿದರೇನು. ಮರಳಿ ಮರಳಿತಾ ಹೊರಳಿ ಗೋಧಿಯಳು ಮರುಳನಂತಾಗಿ ತಿರುಗಿದರೇನು. ಮರಳಿ ಮರಳಿತಾ ಹೊರಳಿ ಗೋಧಿಯಳು ಮರುಳನಂತಾಗಿ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಾರಿಯ ಭೋಗ ಹಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು. ನಾರಿಯ ಭೋಗ ಹಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು. ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ. ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮಹತ್ವವನ್ನು ಸಾರುವಂತಹ ಪುರಂದರದಾಸರ ಒಂದು ಕೀರ್ತನೆಯನ್ನ ಅತ್ಯಂತ ಸುಶ್ರಾವ್ಯವಾಗಿ ಹಾಡಿ ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ಆನಂದವನ್ನು ಉಂಟು ಮಾಡಿದಂತಹ ಶ್ರೀಯುತ ನಂಜುಂಡೇಗೌಡ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಕನ್ನಡದ ಶಿಕ್ಷಕರಾಗಿರ್ತಕ್ಕಂಥ ರವಿ ಸಭೆಯಿಂದ 4 ಮಾತು, ಅನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕಾಕಿ ವೆಂಕಟರಮಣಪ್ಪ ಸರ್ ಅವರು 12 ಮಾತು ಮಾತಾಡಬೇಕಂತ ಕೋರ್ಕೊಳ್ತಾರೆ. ಸರ್, ನಮ್ಮ ವಿಶ್ವೇಶ್ವರಯ್ಯ ಹಾಗೂ ಸರ್ವತ್ರ ರಾಧಾಕೃಷ್ಣರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಗ್ತಿದೆ. ನಾನು ಬಂದು 12 ವರ್ಷ ಆಯಿತು. ಇದೇ ಫಸ್ಟ್ ಟೈಮ್ ನಾನು ಒಂದು ವೇದಿಕೆ ಬಂದಿದ್ದೀನಿ. ಎಷ್ಟೋ ಸಲ ಬೈಯೋ ಸರ್ ಬಂದಿದ್ದು ಅಂತ ಅದಕ್ಕೆ ಬರೋಣ ಅಂತಿದೆ. ಏನು ಮಾಡಿ ನಮ್ಮ ಮನೆಗೆ ನಾನು ಒಬ್ಬನೇ ಗಂಡು ಮಗ, ಹಂಗಾಗಿ ಸಾಯಂಕಾಲ ತುಂಬ ಕೆಲಸ ಇರುತ್ತೆ, ಆಗ್ತಿರ್ಲಿಲ್ಲ. ಅದಕ್ಕೆ ವಿಷಯಕ್ಕೆ ಬರೋದಾದರೆ ಸರ್ ಎಲ್ಲ ತುಂಬ ಚೆನ್ನಾಗಿ ಇಬ್ಬರು ಮಹನೀಯರ ಬಗ್ಗೆ ಹೇಳಿದ್ರು. ನಾನು ಅವರು 3 ಜನ ಇಬ್ಬರು ಮಹನೀಯರ ಬಗ್ಗೆ ಒಂದು 3 ಪಾಯಿಂಟ್ಸನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್ ವಿಶ್ವೇಶ್ವರಯ್ಯ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರು ವಿಭಿನ್ನ ಕ್ಷೇತ್ರಗಳಾಗಿದ್ದರೂ ಸಹ ಅವರ ಉದ್ದೇಶ ಒಂದಾಗಿತ್ತು, ದೇಶದ ಪ್ರಗತಿಯನ್ನು ಮಾಡಬೇಕು ಅಂತ. ಸರ್ ವಿಶ್ವೇಶ್ವರಯ್ಯನವರು ಭೌತಿಕ ಕೊಡುಗೆಗಳ ಮೂಲಕ ದೇಶವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ, ಸರ್ವಪಲ್ಲಿ ರಾಧಾಕೃಷ್ಣನವರು ನೈತಿಕ ಮತ್ತು ತತ್ವಶಾಸ್ತ್ರದ ಮೂಲಕ ದೇಶವನ್ನು ಕಟ್ಟಲಿಕ್ಕೆ ತಮ್ಮದೇ ಕಾಣಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಇವರಿಬ್ಬರು ಒಂದೇ ನಾಣ್ಯದ 2 ಮುಖಗಳೆಂದರೆ ತಪ್ಪಾಗಲಾರ್ದು. ಮೊದಲನೇದಾಗಿ ಇವರಿಂದ ನಾವು ಕಳ್ಕೋಬೇಕಾದಂಥ ಒಂದು ವಿಷಯ ಏನಂದರೆ, ಇದು ರಾಷ್ಟ್ರದ ಪ್ರಗತಿಗೆ ಇವರನ್ನು ಕೊಡುಗೆ ಕೊಟ್ಟಿದ್ದಾರೆ. ಅಂದರೆ ರಾಷ್ಟ್ರ ನಿರ್ಮಾಣದ ಕೊಡುಗೆಯನ್ನು ಇವರು ಕೊಟ್ಟಿದ್ದಾರೆ. ಹೇಗೆಂದರೆ ಸರ್ ವಿಶ್ವೇಶ್ವರಯ್ಯನವರು ಕೈಗಾರಿಕೆಗಳು ಮತ್ತು ಭೌತಿಕ ಸಂಪನ್ಮೂಲಗಳನ್ನು ದೇಶಕ್ಕೆ ಕೊಡೋದ್ರ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರೆ, ಸರ್ವಪಲ್ಲಿ ರಾಧಾಕೃಷ್ಣನವರು ನೈತಿಕ ಮತ್ತು ತತ್ವಶಾಸ್ತ್ರಗಳನ್ನು ನಮ್ಮ ಮಾನವ ಸಂಪನ್ಮೂಲಕ್ಕೆ ನೀಡೋದ್ರ ಮೂಲಕ ದೇಶದ ಬೌದ್ಧಿಕ ಅಂದ್ರೆ ಇದೆಲ್ಲ ಮನೆ ಕಟ್ಟಡ ಅನ್ಬೋದು. ಬೌದ್ಧಿಕ ಅಂದ್ರೆ ಜ್ಞಾನಕ್ಕೆ, ಆ ಜ್ಞಾನಕ್ಕೆ ಸಂಬಂಧಪಟ್ಟಕ್ಕೆ ಕೊಡುಗೆ ಕೊಟ್ಟು ಮಾನವ ಸಂಪನ್ಮೂಲವನ್ನು ಪ್ರೇರೇಪಿಸಲಿಕ್ಕೆ, ಜೊತೆ ಮಾನವ ಸಂಪನ್ಮೂಲವನ್ನು ಉನ್ನತೀಕರಿಸಲಿಕ್ಕೆ ಸಮುದಾಯದ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಎರಡನೇದೇನಪ್ಪ ಅಂದ್ರೆ ಇವರು ದೂರದೃಷ್ಟಿ ಮತ್ತು ಪ್ರಾಮಾಣಿಕತೆ.
ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತೆ ನಮ್ಮ ಸರ್ ವಿಶ್ವೇಶ್ವರಯ್ಯ ಇಬ್ಬರು ಉದ್ದೇಶ ಒಂದೇ, ದೂರದೃಷ್ಟಿ ಪ್ರಾಮಾಣಿಕತೆ ನೋಡ್ಬೇಕಂತಂದ್ರೆ ಇವ್ರು ಕೊಟ್ಟಂತಹ ಕೊಡುಗೆಗಳೆಲ್ಲ ಈಗಲೂ ಸಹ ಪಾಲನೆ ಆಗ್ತಿದ್ರು. ಸರ್ ವಿಶ್ವೇಶ್ವರಯ್ಯ ಕಟ್ಟಿದಂತಹ ಆ ಕನ್ನಂಬಾಡಿ ಕಟ್ಟೆ ಇರ್ಬೋದು, ಬೆಂಗಳೂರು ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿ ಕಾಣಲಿಕ್ಕೆ ಬೆಂಗಳೂರು ಪ್ರಪಂಚವೆಲ್ಲ ಬೆಂಗಳೂರು ಕಡೆ ತಿರುಗಿ ನೋಡ್ಲಿಕ್ಕೆ ಕಾರಣ ಅವ್ರು ಇರ್ಬೋದು. ಯಾಕಂದ್ರೆ ಒಂದು ನೀರಿಲ್ಲ ಅಂದ್ರೆ ಬೆಂಗಳೂರು ಬೆಳೆಯಕ್ಕೆ ಆಗ್ತಾನೆ ಇರಲಿಲ್ಲ. ಎರಡನೇದೇನಂದ್ರೆ ಕೈಗಾರಿಕೆಗಳ ಪ್ರಗತಿ ನೋಡಿ, ಇಲ್ಲಿರುವಂತ ಒಬ್ಬ ವ್ಯಕ್ತಿ ಎಷ್ಟು ಕೈಗಾರಿಕೆ ಕಟ್ಟಬಹುದು, ಅವ್ರು ಕಟ್ಟಿದ ಕೈಗಾರಿಕೆ ಈಗಲೂ ಸಹ ಇದಾವೆ. ಅದು ದೂರದೃಷ್ಟಿಯ ಪ್ರತೀಕ. ಈಗಲೂ ಸಹ ನಮ್ಮ ನಾಡಿನ ಪ್ರಗತಿಗೆ ಅವರ ದೂರದೃಷ್ಟಿಯ ಕೊಡುಗೆಗಳು ಹೋಗ್ತಾ ಇದ್ದಾವೆ. ಹಾಗೆ ಮತ್ತೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನೋಡಿ, ನೈತಿಕ ಮತ್ತು ತತ್ವಜ್ಞಾನ ನಮ್ಮ ದೇಶದ ಒಂದು ಬೇರಿದ್ದಂಗೆ. ನಮ್ಮ ದೇಶದ ಏನಾದ್ರೂ ನಡೆದಿದೆ ಅದು ಈಗಲೂ ಜಗತ್ತು ನಮ್ಮ ಕಡೆ ತಿರುಗಿ ನೋಡ್ತಾ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಭಿನ್ನ ಧರ್ಮ, ಭಿನ್ನ ಆಚಾರ ಪದ್ಧತಿಗಳಿದ್ರು ಸಹ ನಮ್ಮ ದೇಶ ಈಗಲೂ ಸಹ ಯಾವುದೇ ಆಂತರಿಕ ಕಲಾ ಸಣ್ಣ ಪುಟ್ಟ ಆದ್ರೂ ಸಹ ದೇಶ ಈಗಲೂ ಅಭಿವೃದ್ಧಿ ಪಥದಲ್ಲಿ ಹೋಗ್ತಿದೆ ಅಂದ್ರೆ ಕಾರಣ ನಮ್ಮ ನೈತಿಕ ಮೌಲ್ಯಗಳು ಮತ್ತು ನಮ್ಮ ಈ ತತ್ವಶಾಸ್ತ್ರ. ಈ ತತ್ವಶಾಸ್ತ್ರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಜನರಲ್ಲೂ ಮೂಡಿದ್ರಿಂದ ನಾವು ಈ ದೇಶಕ್ಕೆ ಗಟ್ಟಿಯಾಗಿದೆ. ಇದು ಅವ್ರು ಕೊಟ್ಟಂತಹ ಕೊಡುಗೆ. ಅಂದ್ರೆ ಜಗತ್ತಿಗೆಲ್ಲ ಭಾರತ ತತ್ವಶಾಸ್ತ್ರ ಎಂಥದ್ದು ಅಂತ ಹೇಳಿದ್ರು. ಒಂದೊಂದು ಕಾಲದಲ್ಲಿ ಭಾರತವನ್ನ ಒಂದು ಹಾವಾಡಿಗರ ದೇಶ, ಏನು ಇಲ್ಲೆಲ್ಲ ಭಿಕ್ಷಕರ ದೇಶ ಅನ್ನೋದನ್ನ ಅವ್ರು ತಿರುಗಿ ನೋಡಂಗ್ ಮಾಡಿದ್ರು. ನಮ್ಮ ತತ್ವಶಾಸ್ತ್ರ ಬೇರುಗಳು ಎಷ್ಟು ಆಳವಾಗಿದ್ದಾವೆ ಅನ್ನೋದನ್ನ ಜಗತ್ತಿಗೆ ಹೇಳಿದ್ರು. ಅಂತ ಸ್ಟಾಲಿನ ತಿರುಗಿ ನೋಡ್ತಾನೆ ಅಂತಂದ್ರೆ ಅಂತ ಕ್ರೂರಿಯಲ್ಲೇ ತತ್ವಶಾಸ್ತ್ರದ ತತ್ವಗಳನ್ನ, ನಮ್ಮ ನೈತಿಕ ಮೌಲ್ಯನ ಹೇಳ್ತಾ ಹೋದ್ರು. ನೋಡಿ, ಕೊನೆವರೆಗೂ ಅವ್ರು ಹಾಕಿರುವಂತ ವೇಷಭೂಷಣ ನಮ್ಮ ಸಂಪ್ರದಾಯ ಪದ್ಧತಿ, ನಮ್ಮ ಜ್ಞಾನ ಮತ್ತು ತತ್ವಶಾಸ್ತ್ರ ಪ್ರತಿಬಿಂಬಕವಾಗಿದ್ವಂತೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಮೂರನೇದಾಗಿ ಏನಂದ್ರೆ ಇವರು ನೈತಿಕತೆ ಮತ್ತು ಪ್ರಾಮಾಣಿಕತೆ ಅಂದ್ರೆ ಇನ್ನೂ ನೈತಿಕ ಅಂಶಗಳು ಅಂತಂದ್ರೆ ಹೇಗಂದ್ರೆ ಅವ್ರು ಮಾಡುವ ಯಾವುದೇ ಕೆಲಸಗಳಾಗಿರ್ಲಿ, ಸರ್ವ ವಿಶ್ವೇಶ್ವರಯ್ಯಗೂ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣರಾಗ್ಲಿ ಅವ್ರು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸ್ತಿಲ್ಲ. ಅವ್ರು ಕೊಟ್ಟಿದ್ದೆಲ್ಲ ದೇಶದ ಪ್ರಗತಿಗೋಸ್ಕರ ಕಟ್ಟಿದ್ರು. ಈಗಿನ ಜಗತ್ತಿನಲ್ಲಿ ವೈಯಕ್ತಿಕ ಲಾಭ ನೋಡೋ ಸಂದರ್ಭದಲ್ಲಿ ಆ ವ್ಯಕ್ತಿಗಳ ಪೂರ್ವಪರವನ್ನು ನಾವು ಇವಾಗಲೂ ವೀಕ್ಷಣೆ ಮಾಡಿದ್ರೆ ಅವ್ರು ಏನೋ ಲಾಭಗಳನ್ನೇ ಮಾಡ್ಕೊಂಡಿಲ್ಲ. ವೈಯಕ್ತಿಕ ದೇಶದ ಪ್ರಗತಿಗೋಸ್ಕರನೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಜೊತೆಗೇನಂದ್ರೆ ಪ್ರಾಮಾಣಿಕತೆ ಇತ್ತು. ನೋಡಿ, ಸರ್ವ ವಿಶ್ವೇಶ್ವರಯ್ಯನವರು ಒಂದು 5-6 ಗಂಟೆ ಆದ್ಮೇಲೆ ಅವರು ಇದೇನೇನು ಸರ್ಕಾರದ ಯಾವುದೋ ಸೌಲಭ್ಯವನ್ನು ಬಳಸ್ತಾ ಇರಲಿಲ್ಲ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಷ್ಟೇ ಪ್ರಾಮಾಣಿಕವಾಗಿದ್ರು. ತಮ್ಮ ಕೆಲಸದಲ್ಲಿ ಎಷ್ಟು ಪ್ರಾಮಾಣಿಕವಾಗಿದ್ರು ಅಂದ್ರೆ ಈಗಲೂ ಶಿಕ್ಷಕರಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತೀವಿ. ಅವರು ಮಾಡಿದ ಪಾಠಗಳನ್ನ ನಾವು ಕೇಳಿದ ವಿದ್ಯಾರ್ಥಿಗಳು ಅವರನ್ನ ಸಾರೋಟಲ್ಲಿ ಕರ್ಕೊಂಡು ಹೋಗ್ತಿದ್ರು ಅಂದ್ರೆ ಅವ್ರ ಪ್ರಾಮಾಣಿಕತೆ, ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ ಇರ್ತದೆ. ಹಾಗೆ ಈ 3 ಅಂಶಗಳನ್ನ ನಾವು ಇಬ್ಬರಲ್ಲಿ ಕಾಣಬಹುದು ಅನ್ನೋದನ್ನ ಅವರು ತುಂಬಾ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಆದ್ರೆ ಇಂದಿನ ಈ ನೆಲೆಗಟ್ಟಿನಲ್ಲಿ ನೋಡ್ತಾ ಇದ್ರೆ ಸರ್ ವಿಶ್ವೇಶ್ವರಯ್ಯನವರು ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಈ ತತ್ವ ಆಚರಣೆಗಳು ನಾವು ಇವಾಗಲೂ ಸಹ ಪಾಲನೆ ಮಾಡ್ತಾ ಹೋದ್ರೆ ದೇಶದ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅನ್ಬೋದು. ಆದ್ರೆ ಇನ್ನೊಂದು ಶೋಚನೀಯ ಏನಂತ ಆಗ್ಬಿಟ್ಟಿದೆ ಅಂದ್ರೆ ಹಿಂದೆ ನೋಡಿ ಇವರೆಲ್ಲ ಸಾಧಕರಲ್ಲ, ಜಾತಿ ಧರ್ಮ ಲಿಂಗವನ್ನು ಮೀರಿ ಹೋದಂತ ವ್ಯಕ್ತಿಗಳು. ಈಗ ಯಾವುದೇ ವ್ಯಕ್ತಿ ಒಂದು ಸಾಧನೆ ಮಾಡಿದ್ರೆ ಯೂಟ್ಯೂಬಲ್ಲಿ ಹುಡುಕ್ತಾರೆ ಅಥವಾ ಗೂಗಲ್ ಹುಡುಕ್ತಾರೆ ಇದು ಯಾವ ಜಾತಿ, ಇದು ಯಾವ ಧರ್ಮ ಅಂತ. ಆಗಿನ ಕಾಲದಾಗ ಏನಾದ್ರು ಜಾತಿ ಧರ್ಮ ಅಂತ ಹೇಳಿದ್ರೆ ನಾವು ಡಿಸೈಡ್ ಮಾಡಿದ್ರೆ ಅಂಬೇಡ್ಕರ್ ಸಂವಿಧಾನ ಬರೀತಿರ್ಲಿಲ್ಲ, ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟೆ ಕಟ್ತಿರ್ಲಿಲ್ಲ, ನಮ್ಮ ರಾಧಾಕೃಷ್ಣ ರಾಷ್ಟ್ರಪತಿ ಆಗ್ತಿರ್ಲಿಲ್ಲ. ಯಾವುದನ್ನು ನಾವು ನೆಲಗಟ್ಟಲ್ಲಿ ನೋಡಿಲ್ಲ. ಈಗಿನ ಈ ಜನ ಸಮುದಾಯ ಅಥವಾ ಈಗಿನ ಯುವಕ ಸಮುದಾಯ ಈಗಿನ ಏನಾಗ್ತಿದೆ ಅಂದ್ರೆ ಪ್ರತಿಯೊಂದು ಜಾತಿ ನೋಡ್ತಾರೆ. ಯಾರು ಮಗು ನೋಡಿ, ಯಾರಾದ್ರೂ ಒಂದು ವಿಶ್ವಕಪ್ಪಲ್ಲಿ ಯಾರಾದ್ರೂ ಒಂದು ಒಳ್ಳೆ 6 ಹೊಡ್ಬಿಟ್ಟ, ಅಥವಾ ಯಾವ್ದು ಕ್ರಿಕೆಟ್ ಚೆನ್ನಾಗಿ ಆಡಿದ, ಕಬಡ್ಡಿಯಲ್ಲಿ ಚೆನ್ನಾಗಿ ಆಡಿದ, ಯಾರಾದ್ರೂ ವಿಶ್ವ ಸುಂದರಿ ಆದ್ದು, ಯಾರೋ ನಟಿ ಚೆನ್ನಾಗಿದ್ರು, ಮೊದಲು ಅವ್ರ ಜಾತಿ ಅದನ್ನು ಹುಡುಕಬಹುದು. ಅಂದ್ರೆ ಇದೆಲ್ಲ ಪದ್ಧತಿ ಆಗಿನ ಕಾಲಕ್ಕೆ ಅದಕ್ಕೆ ಕೊಡ್ಲಿಲ್ಲ. ಅವಾಗ ಬೌದ್ಧಿಕ ಸಾಮರ್ಥ್ಯಕ್ಕೆ ಬೆಲೆ ಕೊಟ್ಟಿದ್ದಕ್ಕೆ ಇವರು ಇಂದಿಗೂ ಸಹ ಕೊಡುಗೆ ಕೊಟ್ಟಿದ್ದಾರೆ. ಅವ್ರ ಕೊಡುಗೆಗಳನ್ನ ಇವಾಗಲೂ ನಾವು ನೆನ್ಕೋತಿದ್ದೀವಿ ಅಂತಂದ್ರೆ ಜಗತ್ತಿನಲ್ಲಿ ಬೌದ್ಧಿಕ ಸಾಮರ್ಥ್ಯಕ್ಕೆ ಇಂದಿಗೂ ಬೆಲೆ ಇತ್ತು, ಮುಂದೆನೂ ಬೆಲೆ ಇರುತ್ತೆ. ಆ ರೀತಿಯಲ್ಲಿ ವ್ಯಕ್ತಿಯನ್ನು ಅಳಿಬೇಕು ಅನ್ನೋದನ್ನ ನಾನು ಹೇಳ್ತಾ, ಇಂದಿನ ವಿಶ್ವೇಶ್ವರಯ್ಯ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮದಿನಾಚರಣೆ ನೋಡಿದ್ರೆ ನಮ್ಮನೇನು ಒಂದು ನೆನಪಾಗುತ್ತೆ. ನಮ್ಮನೇಲಿ 6 ಜನ ಶಿಕ್ಷಕರಿದ್ದೀವಿ. ಒಂದ್ ಕಡೆ ನಾವು ಅವ್ರ ಕಡೆ ಅಭಿಮಾನಿಗಳಿದ್ರೆ, ನಮ್ಮನೆ 3 ಜನ ಇಂಜಿನಿಯರ್ ಇದ್ದಾರೆ, ಅದು PWD ಇಂಜಿನಿಯರ್ ಇದ್ದಾರೆ. ಹಾಗಾಗಿ ನಾನು ಅವ್ರು ಇಬ್ಬರನ್ನೂ ಸಹ ನೆನೀತೆ. ನನಗೆ 5ನೇ ತಾರೀಕು ಅವ್ರು ನನಗೆ ವಿಶ್ ಮಾಡಿದ್ರೆ 15ನೇ ತಾರೀಕು ವಿಶ್ ಮಾಡೋಕೆ ನನಗೊಂಥರ ಖುಷಿ, ಮೈ ಎಲ್ಲ ಪುಳಕ ಆಗುತ್ತೆ. ಈಗಲೂ ಅಷ್ಟೇ ನಮ್ಮ ಅಣ್ಣ ವಿಶ್ ಮಾಡ್ಬೇಕಂದ್ರೆ ಏನೋ ಒಂಥರ ಖುಷಿ. ನಾನೇನಾದ್ರೂ ನೆಲಗಟ್ಟಲ್ಲಿ ಇದ್ದೀನಿ, ನಮ್ಮ ಅಣ್ಣ ಕಾರಣ ಅವರು ಇಂಜಿನಿಯರ್. ಹಾಗಾಗಿ ಇವೆರಡೂ ನೋಡಿದಾಗ ಈ ವ್ಯಕ್ತಿಗಳು ಎಂದಿಗೂ ಶಾಶ್ವತ ಆಗಿದ್ದಾರೆ. ಅವರ ಕೃತಿಗಳು ಸಹ ಅವ್ರು ಮಾಡಿದ ಕೆಲಸಗಳು ಚಿರಸ್ಥಾಯಿಯಾಗಿರ್ತವೆ. ಅದನ್ನೆಲ್ಲ ನಾವು ಆಲಿಸುವ ಜೊತೆಗೆ ಇಂದು ಯುವ ಜನತೆಯಲ್ಲಿ ಇವರ ಆದರ್ಶಗಳನ್ನ ಬೆಳೆಸಬೇಕು. ಪಠ್ಯಕ್ಕೆ ಸೀಮಿತ ಆಗೋದು ಬೇಡ, ಪಠ್ಯೇತರವಾಗಿ ಸಹ ಪಠ್ಯದ ಬಿಟ್ಟು ದೇಶದ ಪ್ರಗತಿ ಅವ್ರು ಹೇಗೆ ಕೊಡುಗೆ ಕೊಟ್ಟರು, ನಾವು ಹೇಗೆ ಬದುಕಬೇಕು ಅನ್ನೋದು ಇವರಿಬ್ಬರು ಮಾರ್ಗದರ್ಶಕರಾಗಿದ್ದಾರೆ ಅಂತ ಹೇಳ್ತಾ 2 ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೆ. ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಸರ್ ವಿಶ್ವೇಶ್ವರಯ್ಯ ಮತ್ತು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಇಬ್ಬರ ಜೀವನದ ಹಲವು ಮೌಲ್ಯಗಳಾದಂತಹ ಭೌತಿಕ ನೈತಿಕ ಮತ್ತು ದೂರದೃಷ್ಟಿ ಅಂತಕ್ಕಂತಹ ಹಲವು ಮೌಲ್ಯಗಳನ್ನು ಇಟ್ಕೊಂಡು
ಅನೇಕ ವಿಚಾರಗಳನ್ನು ನಮ್ಮ ರವಿ ಸರ್ ಅವರು ಇವತ್ತು ನಮ್ಮೆಲ್ಲರಿಗೂ ಕೂಡ ಮನಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ. ಅವರ ನಿರರ್ಗಳ ಮಾತು ಮತ್ತು ಭಾಷಾ ಪ್ರೌಢಿಮೆ ನಿಜಕ್ಕೂ ಕೂಡ ಆಕರ್ಷಣೀಯ. ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಸರ್ ಅವರು ಜಿಲ್ಲಾಧ್ಯಕ್ಷರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೋರ್ಕೊಳ್ತಾರೆ. ತತ್ವಜ್ಞಾನಿ ಸರ್ವಪಲ್ಲಿ ರಾಧಾಕೃಷ್ಣ ಸರ್ ಅವರು ಒಂದು ತತ್ವಜ್ಞಾನ ಅನೇಕ ದೇಶಗಳಿಗೆ ಹೋಗಿ ಅವರು ಭಾಷಣಗಳನ್ನು ಉಪನ್ಯಾಸಗಳನ್ನು ಕೊಟ್ಟು ಬರ್ತಾ ಇರ್ತಾರೆ. ಅವರು ಅಂಥ ಮಹಾನ್ ಪಂಡಿತರವರು. ಈ ರಷ್ಯಾ ಆವಾಗ ಬಹಳ ಪ್ರಬಲವಾದಂಥ ಒಂದು ರಾಷ್ಟ್ರ. ಅವಾಗ ಏನು ಮಾಡ್ತಾರೆ ಅವರು ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜವಾಹರಲಾಲ್ ನೆಹರೂರವರು ಅವರು ಮಿತ್ರರ ಜೊತೆ ಸೇರಿ ಚರ್ಚೆ ಮಾಡ್ತಾರೆ. ಇನ್ಯಾರು ಸೂಕ್ತ ವ್ಯಕ್ತಿ ಅಂತೇಳಿ ಆವಾಗ ರಾಧಾಕೃಷ್ಣನವರ ಹೆಸರನ್ನು ಪ್ರಸ್ತಾವ ಮಾಡ್ತಾರೆ. ರಾಧಾಕೃಷ್ಣನವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅವರು ಅರೆಕಾಲಿಕ ಉಪನ್ಯಾಸಕರಾಗಿರ್ತಾರೆ. ಅವರು ಆವಾಗ ರಾಯಭಾರಿಯಾಗಿ ಬರ್ತಾರೆ ರಷ್ಯಾಗೆ. ಬಂದಾಗ ಏನು ಅವ್ರ ಉಪನ್ಯಾಸಗಳು ಪ್ರಾರಂಭ ಮಾಡಿದ್ರೆ ಒಂದೇ ತಿಂಗಳಲ್ಲಿ ಎಷ್ಟು ಜನಪ್ರಿಯರಾಗಿಬಿಡ್ತಾರೆ ಅಂತ ಹೇಳಿದ್ರೆ ರಾಧಾಕೃಷ್ಣ ಸರ್ ಅವರು ಎಲ್ಲಿ ನೋಡಿದ್ರು ಕೂಡ ಅವರಿಗೆ ಒಂದು ದೊಡ್ಡ ಮಟ್ಟದ ಬೇಡಿಕೆ ಅವ್ರ ಉಪನ್ಯಾಸಗಳಿಗೆ. ಒಂದು ತಿಂಗಳು ಕೂಡ ಆಗಲಿಲ್ಲ. ಆವಾಗ ಇಲ್ಲಿ ಇವರು ಬಂದ ಉದ್ದೇಶ ಸ್ಟಾಲಿನ್ ಅವರನ್ನು ಭೇಟಿ ಮಾಡಬೇಕು, ನಮ್ಮ ದೇಶದ ಬಾಂಧವ್ಯಗಳನ್ನು ನಾವು ಸುಧಾರಿಸಬೇಕು ಅಂತ ಹೇಳಿದ್ರೆ ದಿವಸ ಜನವರಿ 14, 1951 ಮಧ್ಯರಾತ್ರಿನಲ್ಲಿ ಸ್ಟಾಲಿನ್ ಅವರು ರಾಧಾಕೃಷ್ಣನವರು ಭೇಟಿಗೆ ಅವಕಾಶ ಕೊಡ್ತಾರೆ. ಇದು ನೋಡಿ ಮತ್ತು ದೊಡ್ಡ ಅವರು ಒಂದು ಆಧ್ಯಾತ್ಮ ವಿಷಯದಲ್ಲಿ ಅವರು ಪಂಡಿತರು. ಇವರೇನೆಲ್ಲ ಸರಳವಾಗಿ ಎಲ್ಲ ಬೇರೆ ವ್ಯಕ್ತಿಗಳನ್ನು ಮಾತಾಡೋದಾಗೇ ಹೋಗ್ತಾರೆ. ಅವರು ಹೋಗಿದ್ದೆ ಇವರೇ ನೇರವಾಗಿ ಮಾರ್ಷಲ್ ಅಂತ ಕರೀತಾರೆ ಸ್ಟಾಲಿನ್ ಅವರನ್ನು. ಸ್ಟಾಲಿನ್ ಅವರೇ, ಈಗ ನೀವು ಅದಕ್ಕೆ ದೊಡ್ಡ ಒಂದು ಶಕ್ತಿಯಿಂದ ನಿಮ್ಮ ಒಂದು ಇವತ್ತು ಅಧಿಕಾರ ಏರಿದ್ದೀರ. ನೀವು ಶಕ್ತಿವಂತರು, ನೀವು ಅಪಾರ ಶಕ್ತಿವಂತರು ನೀವು ಅಂಥೇಳಿ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಆಯಿತು. ಮುಂದಿನ ದಿವಸಗಳಲ್ಲಿ ನಿಮಗಿಂತ ಶಕ್ತಿವಂತರು ನಿಮ್ಮ ಸ್ಥಾನಕ್ಕೆ ಬಂದರೆ ಹೇಗೆ ಅಂತ ಕೇಳಿಬಿಡ್ತಾರೆ. ಸ್ಟಾಲಿನ್ನು ಅವನಿಗೆ ಅಚ್ಚರಿ ಆದರೂ ಕೂಡ ಏನು ನನಗಿಂತ ಶಕ್ತಿವಂತರು ಯಾರು ಬರ್ಬೋದು, ಯಾರು ಬರ್ತಾರೆ, ಇಂಥ ಮಾತು ಕೇಳ್ತಾರಲ್ಲ ಇವರು ಅಂತ ಹೇಳಿ ಕೂಡ ಅವರು ಅಂದ್ಕೊಂಡಿದ್ದಿಲ್ಲ. ಆದರೂ ಕೂಡ ಇವರು ಸರ್ ಅವರು ಆ ಮಾತು ಕೇಳಿದಾಗ ನೀವು ತುಂಬ ಬಲಾಢ್ಯರು, ಶಕ್ತಿವಂತರು, ನಾಳೆ ದಿವಸ ನಿಮ್ಮಿಂತ ಬಲಾಢ್ಯರು, ಶಕ್ತಿವಂತರು ಬಂದಾಗ ನೀವೇನು ಮಾಡ್ತೀರಾ, ನಿಮ್ಮನ್ನು ಪದಚ್ಯುತಿಗೊಳಿಸೋದಿಲ್ವ ಅಂತ ಕೇಳಿದಾಗ ಸ್ಟಾಲಿನ್ ಅವರು ಒಂದು ನಿಮಿಷ ತಾಳ್ಮೆ, ನೀವು ಆವಾಕಾದರು ಒಂದು ನಿಮಿಷ ಸುಮ್ಮನೆ ಇದ್ದು, ಹೌದು ನೀವು ಹೇಳ್ತಾರೆ ಸರಿ, ನಾನು ಕೂಡ ತತ್ವಜ್ಞಾನ ಸ್ವಲ್ಪ ತಿಳ್ಕೊಂಡಿದ್ದೀನಿ, ಆದ್ದರಿಂದ ಆದರೆ ನಿಮ್ಮಷ್ಟು ನಾನು ತಿಳ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂಥೇಳಿ ಹೇಳ್ತಾರೆ. ಹಾಗೆ ಪದೇ ಅವರು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಎಲ್ಲರೂ ಸ್ಟಾಲಿನ್ ಬಹಳ ಕ್ರೂರಿ ಅಂತ ಹೇಳ್ತಾರೆ. ನಮ್ಮ ರಾಧಾಕೃಷ್ಣನವ್ರಿಗೆ ಯಾವುದೂ ಅವರಲ್ಲಿ ಅಂಥ ಕ್ರೂರತನ ಕಾಣಲಿಲ್ಲ. ತುಂಬ ಆತ್ಮೀಯ ಸ್ನೇಹಿತರಾಗ್ತಾರೆ. ಮತ್ತು ಅದೇ ಸಮಯಕ್ಕೆ ರಾಧಾಕೃಷ್ಣನವರ ಅವಧಿ ಮುಗಿಯುತ್ತೆ. ಅವರು ರಾಷ್ಟ್ರ ರಾಯಭಾರಿಯಾಗಿ ಅವಧಿ ಮುಗಿದು ಹೊರಡಬೇಕಾದ್ರೆ ಎಲ್ಲರೂ ಕೂಡ ಅವರಿಗೆ ಒಂದು ಸಗೌರವಾಗಿ ಮತ್ತು ಅವರ ರಾಯಭಾರಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಳ್ಳಲು ಕಾಯ್ದೆ ನಮ್ಮ ಸರ್ಗೆ ಧನ್ಯವಾದಗಳು. ಈಗ ಬೇರೆ ನಮ್ಮ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಧಕರ ಸ್ಮರಣೆ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ರಾಧಾಕೃಷ್ಣನ್ ಮತ್ತು ವಿಶ್ವೇಶ್ವರಯ್ಯರ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ವೆಂಕಟಪ್ಪ ಸರ್ ಅವರು ನಮಗೆ ಒಂದು ಕಿರು ಕಾಣಿಕೆಯನ್ನು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸೌಮ್ಯ ಸ್ವಭಾವದ ಶಿವಣ್ಣ ಅವರು, ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹಾಗೆ ಕಾರ್ತಿಕ್ ವೆಂಕಟರಮಣ ಸರ್ ಅವರು ಸಹ ಸ್ವತಂತ್ರ ಹೋರಾಟಗಾರರು. ತಮ್ಮ ಅಧ್ಯಕ್ಷೆಯನ್ನು ಇದನ್ನು ಇಡಬೇಕಂತೇಳಿ ಅವರಿಗೆ ಪ್ರಾರ್ಥನೆ. ಸಂಜೆಯ ಕಾರ್ಯಕ್ರಮದಲ್ಲಿ ಅಂದರೆ ಈ ವಿವೇಕ ಕನ್ನಡ ಸಾಹಿತ್ಯ ದಳದ ವತಿಯಿಂದ ನಾವು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಇದರಿಂದ ಇಬ್ಬರ ಮಹನೀಯರ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪನ್ಯಾಸ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ
ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ಸೀತಾ ವೆಂಕಟಪ್ಪ ಸರ್ ಅವರೇ, ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ವಿ ವೆಂಕಟರತ್ನಂ ಸರ್ ಅವರೇ, ಹಾಗೂ ನಮ್ಮ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಆತ್ಮೀಯರು ಆದಂತಹ ಶ್ರೀಯುತ ಶ್ರೀನಿವಾಸನ್ ಸರ್ ಅವರೇ, ಹಾಗೂ ಗೌರವಾಧ್ಯಕ್ಷರಾದಂತಹ ಹಾಗೂ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಸರ್ ಅವರೇ, ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭಾಷೆಯ ಅಭಿಮಾನಿಗಳು. ಯಾಕಂದರೆ ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದೆ. ಯಾಕಂದರೆ ಇದು ಗಡಿನಾಡು ಪ್ರದೇಶವಾಗಿರೋದ್ರಿಂದ ನೀವೆಲ್ಲರೂ ಸಹ ಈ ಒಂದು ನಮ್ಮ ಒಂದು ಕನ್ನಡ ನೆಲ ಜಲ ಸಾಹಿತ್ಯವನ್ನು ಉಳಿಸಿ ಬೆಳೆಸ್ತಾ ಇದ್ದೀರಾ. ನಮಗೆಲ್ಲರಿಗೂ ಸಹ ಸಂತೋಷ. ಯಾಕಂದರೆ ನಮ್ಮ ಶ್ರೀನಿವಾಸನ್ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಒಂದು ನಿಮ್ಮ ಇಲ್ಲಿ ಇದ್ದೀರಾ ನೀವೆಲ್ಲರೂ ಸಹ. ಏಕೆಂದರೆ ನಮ್ಮ ಒಂದು ಚಿಂತಾಮಣಿ ತಾಲೂಕಲ್ಲಿ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ ಒಂದು ಕಾಲದಲ್ಲಿ. ಅದಕ್ಕೆ ಈಗ ನೀವಿರುವಂತಹ, ಯಾಕಂದರೆ ವೆಂಕಟರತ್ನ ಸರ್ ಅವರು ಇದ್ದಾರೆ, ಮತ್ತು ಶ್ರೀನಿವಾಸ್ ಸರ್ ಅವರು ಇದ್ದಾರೆ, ಮತ್ತು ನೀವೆಲ್ಲರೂ ಸಹ ಇಲ್ಲಿ ಇದ್ದೀರಾ. ಅದಕ್ಕೆ ಈ ಒಂದು ಅವಧಿಯಲ್ಲಿ ಈ ಒಂದು ನಮ್ಮ ಒಂದು ಚಿಂತಾಮಣಿ ತಾಲೂಕಿನಲ್ಲಿ, ಅದು ನಮ್ಮ ಚಿಕ್ಕಬಳ್ಳಾಪುರ, ಈಗ ನಮ್ಮ ಚಿಂತಾಮಣಿನೇ ಬೆಸ್ಟ್. ಯಾಕಂದರೆ ನಾವು ಉತ್ತರ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರು, ಉತ್ತರ ಕರ್ನಾಟಕದವ್ರು ಹೇಳ್ತಾರೆ, ಸರ್ ನಮ್ಮ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಲಿ, ನಾವು ಒಂದೊಂದು ದಿನ ವೇತನ ಬಿಟ್ಕೊಡೋದಕ್ಕೆ ನಾವು ತಯಾರಿದ್ದೀವಿ ಅಂತ. ಯಾಕಂದರೆ ನಾವು ಸಹ ಇಲ್ಲಿ ಖುಷಿಯಿಂದ ನಮ್ಮ ವೇತನವನ್ನು ಒಂದು ದಿನ ಬಿಟ್ಕೊಟ್ಟರೆ ನಾವೇನು ಆಗಲ್ಲ. ಯಾಕಂದರೆ ನೀವೆಲ್ಲರೂ ಸಹ ಒಂದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇವರಿಗೆ ಸಾಹಿತ್ಯ ಒಂದು ಏನು ನಮ್ಮ ಒಂದು ಅಧ್ಯಕ್ಷರಿಗೆ ಆಗಿರ್ಬೋದು, ಅದೇ ರೀತಿಯಾಗಿ ಏನು ನಮ್ಮ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಒಂದು ಏನು ಮನವಿಯನ್ನು ಕೊಟ್ಟು ನಮ್ಮ ಜಿಲ್ಲೆಯಲ್ಲಿ ಅದು ನಮ್ಮ ತಾಲೂಕಿನಲ್ಲಿ ಪ್ರಥಮ ಪ್ರಾರಂಭಿಸಿದ ನಮ್ಮ ತಾಲೂಕಿಗೆ ಇದು ಮಾಡೋಣ. ಒಂದು ನಮ್ಮ ಒಂದು ಕನ್ನಡ ಒಂದು ಭಾಷೆ ಮತ್ತು ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಒಂದು ಇತಿಹಾಸವಿದೆ. ಯಾಕಂದರೆ ನಮ್ಮ ಒಂದು ಕನ್ನಡ ಸಾಹಿತ್ಯ ಅನ್ನೋದು ಶ್ರೀಮಂತ ಒಂದು ಸೌಂದರ್ಯವುಳ್ಳ ಶ್ರೀಮಂತ ಪರಂಪರೆಯನ್ನು ಹೊಂದಿರುವಂಥ ಒಂದು ಸಾಹಿತ್ಯ ಯಾವುದಂದ್ರೆ ನಮ್ಮ ಕನ್ನಡ ಸಾಹಿತ್ಯ. ಏಕೆಂದರೆ ನಾವು ಇಡೀ ಯಾವ ಒಂದು ಸಾಹಿತ್ಯಕ್ಕೂ ಸಹ 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿರೋದು ನಾವು ನೋಡಿಲ್ಲ. ಓನ್ಲಿ ನಮ್ಮ ಅಂದರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಮಾತ್ರ, ಕನ್ನಡ ಭಾಷಾ ಸಾಹಿತ್ಯಕ್ಕೆ ಮಾತ್ರ 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದೆ. ಅದಕ್ಕೆ ನಾವೆಲ್ಲರೂ ಸಹ ಏನು ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು. ಎಲ್ಲರೂ ಸಹ ಒಳ್ಳೆಯದಾಗಲಿ. ಯಾಕಂದರೆ ಮತ್ತೆ ಇಬ್ಬರು ಮಹನೀಯರ ಒಂದು ಏನು ಆದರ್ಶ ತತ್ವಗಳು ಏನಿದೆಯೋ ನಮ್ಮ ಒಂದು ಜೀವನದಲ್ಲಿ ನಾವು ಮೈಗೂಡಿಸ್ಕೊಂಡು ಹೋಗೋಣ. ಅದೇ ರೀತಿಯಾಗಿ ನಾವು ನನ್ನ ಒಂದು ಅದೇ ಒಂದು ಕೋರಿಕೆ, ನಮ್ಮ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲ ಆಗಬೇಕು. ಅದೊಂದು ಆದರೆ ನನಗೂ ಸಹ ಖುಷಿ ಆಗ್ತದೆ. ಅದಕ್ಕೆ ಕನ್ನಡ ಸಾಹಿತ್ಯವನ್ನು ಹೀಗೆ ಬೆಳೆಸೋಣ ಅಂತ ಹೇಳಿ ಮಾತನಾಡಲು ಅವಕಾಶ ಮಾಡಿಕೊಡುತ್ತಾ ತಮ್ಮೆಲ್ಲರಿಗೂ ಸಹ ನಾನು ವಂದಿಸಿ ಭಾಷೆ ಬಗ್ಗೆ ತಮ್ಮದೇ ಆದಂಥ ಅನುಭವವನ್ನು ಹಂಚಿಕೊಂಡು ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ತಾಲೂಕು ಅಥವಾ ನಮ್ಮ ಜಿಲ್ಲೆಯಲ್ಲಿ ನಡೆಸಿದೆ. ಮುಖ್ಯಮಂತ್ರಿಗಳ ಬಗ್ಗೆ ನೀವು ಹೋಗೋದಾದರೆ ನಾನು ಬರ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಂಥ ನಮ್ಮ ಶಿವನ ಸರ್ ಅವರಿಗೆ ಧನ್ಯವಾದಗಳು. ವಿಶ್ಲೇಷಣಾತ್ಮಕವಾಗಿ ಭಾಷಣವನ್ನು ಮಾಡಿದ್ರು. ಅವ್ರಿಗೆ ಭಾಷಣ ಅಲ್ಲ, ವಿಶ್ಲೇಷಣಾತ್ಮಕ ಭಾಷಣ ಚೆನ್ನಾಗಿ. ಅವ್ರಿಗೂ ಒಂದು ಸ್ವಾತಂತ್ರ್ಯ, ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಪುಸ್ತಕವನ್ನು ಅವ್ರು ಸ್ವೀಕರಿಸಬೇಕು ಅಂತ ಸೂಪರ್ ಆಗಿ ಆಗ್ತಾರೆ. ಸರ್ಕಾರಿ ನೌಕರರು ಬರ್ತಾರಲ್ಲ ಸರ್, ಈ ವಂದನಾರ್ಪಣೆ ನಡೆಸಿಕೊಟ್ಟಿದ್ದಾರೆ ಡಿ ವಿ ಶಂಕರ್ ಬಿ ಸರ್. ಇಲ್ಲಿ ಸೇರಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೆ ಶಿರಸ ನಮಸ್ಕರಿಸುತ್ತಾ, ಕನ್ನಡ ಸಾಹಿತ್ಯ ಪರಿಷತ್ ಚಿಂತಾಮಣಿ ಇದರ ಒಂದು ಅಡಿಯಲ್ಲಿ ಇವತ್ತಿನ ದಿವಸ ಈ ಭಜನಾ ರಂಗಮಂದಿರದಲ್ಲಿ ಒಂದು ಹುಣ್ಣಿಮೆಯ ಒಂದು ಸಾಧಕರ ಸ್ಮರಣೆ ಕಾರ್ಯಕ್ರಮವನ್ನು ಪ್ರತಿ ತಿಂಗಳಿನಂತೆ ನಡೆಸ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಇವತ್ತಿನ ದಿವಸ ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಕೆಂಚಾರಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಶಿವಣ್ಣ ಸರ್ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಚಿಂತಾಮಣಿ ಪರವಾಗಿ ನಾನು ವೈಯಕ್ತಿಕವಾಗಿ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ವ್ಯಕ್ತಿಗಳಾಗಿ ಆಗಮಿಸಿ, ವಿಶೇಷ ಭಾಷಣಕಾರರಾಗಿ ಆಗಮಿಸಿ, ಬಾಲಕರ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಯನಮರಡ್ಡಿಯಲ್ಲಿ ವೆಂಕಟರಮಣಪ್ಪ ಸರ್ ಅವರು, ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಚಿಂತಾಮಣಿ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಅಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.
ಅದೇ ರೀತಿ ಈ ಒಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಚಿಂತಾಮಣಿಗೆ ಕನ್ನಡದ ಭೀಷ್ಮ ಅಂತ ಕರಿಬೇಕು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಚಿಂತಾಮಣಿ ಪರವಾಗಿ ಅದನ್ನು ವೈಯಕ್ತಿಕವಾಗಿ ಸಲ್ಲಿಸ್ತಾ ಇದೆ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಮೆರುಗನ್ನು ಕೊಟ್ಟಂಥ ಗಾನ ಗಂಧರ್ವರಾಗಿ ಅಂತ ನಾವು ಇವತ್ತು ಅವರನ್ನು ಕರೀಲೇಬೇಕು. ಅಂಥವರಾದಂಥ ನಮ್ಮ ತಿರುಗಂಪಲ್ಲಿ ವೆಂಕಟಪ್ಪ ಸರ್ ಅವರಾಗಿರ್ಬೋದು, ನಮ್ಮ ಸುರೇಶನ್ ಅವರಾಗಿರ್ಬೋದು, ನಮ್ಮ ಗೌಡ ಸರ್ ಅವರು ಮುಳ್ಳಳ್ಳಿ ಗೌಡ ಸರ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಗಾಯನದ ಮುಖಾಂತರ ಮೆರುಗನ್ನು ತಂದು ಕೊಟ್ಟಿರ್ತಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಚಿಂತಾಮಣಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾರೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳಂದರೆ ಶಿಕ್ಷಕರ ದಿನಾಚರಣೆ, ಶಿಕ್ಷಕರನ್ನು ನೆನೆಯುವಂಥ ಒಂದು ಸಂದರ್ಭ. ಈ ಒಂದು ಸದವಕಾಶ ನನಗೆ ಒದಗಿ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಏನು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಚಿಂತಾಮಣಿ ಇಷ್ಟೊಂದು ವಿಸ್ತೃತವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕನ್ನಡದ ಪಸರಿಕೆಯಲ್ಲಿ ನಮ್ಮ ನಿರಂತರವಾಗಿ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಎನ್ ವಿ ಶ್ರೀನಿವಾಸನ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿ ಇಲ್ಲ ಇವು ಅಭಿವೃದ್ಧಿ ಆಗಲಿಕ್ಕೆ ತಾವೆಲ್ಲರೂ ಕೂಡ ತಮ್ಮ ಸಮಯವನ್ನು ಮೀಸಲಿಟ್ಟು ಸೇರಿದ್ದೀರಿ. ತಾವೆಲ್ಲರಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಚಿಂತಾಮಣಿ ಘಟಕದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಮತ್ತು ಅನೇಕ ಕಾರ್ಯಕ್ರಮಗಳು, ಕನ್ನಡ ಕಾರ್ಯಕ್ರಮಗಳೆಲ್ಲ ಪ್ರಸಾರ ಆಗಬೇಕಂತಂದರೆ ಮಾಧ್ಯಮ ಇದ್ದರೆ ತುಂಬ ನಮ್ಮ ನೂರಣ್ಣ ಸರ್ ಅವರು ಮತ್ತು ನಮ್ಮ ಅಣ್ಣ ಸರ್ ಅವರು ಒಂದು ಕಾರ್ಯಕ್ಕೆ ಭಾಜನರಾಗಿರ್ತಾರೆ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಮತ್ತು ನನಗೆ ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀ ಡಿ ವಿ ಶಂಕರೇಶ್ ಸರ್ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳು ತಿಳಿಸ್ತೀವಿ ಸರ್.